ಹಿಸ್ಟಾರಿಕಲ್ ಅಕ್ಯುರಸಿ ವಿತ್ ಪೊಲಿಟಿಕಲ್ ನ್ಯೂಟ್ರಾಲಿಟಿ ಅಂತ ಒಂದು ಮಾತು ಬರುತ್ತೆ. ಐತಿಹಾಸಿಕ ನಿಖರತೆಯನ್ನು ರಾಜಕೀಯವಾಗಿ ಭೇದ ಭಾವಗಳಿಲ್ಲದೆ ರಾಗದ್ವೇಷಗಳಿಲ್ಲದೆ ಬಿಜೆಪಿಯವರು ಮಂಡಿಸ್ತಾರೆ ಅಂತ ಹೇಳಿ ಈ ಭಾರತ ನಂಬಬೇಕಾ ಅಂತ ಸರ್ ನೋಡಿ, ಒಂದು ಈ ಇತಿಹಾಸದ ಅಂಶಗಳನ್ನು ನೋಡಿದಾಗ ನಾನು ಕಾಂಗ್ರೆಸ್ ವಕ್ತಾರರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಇತಿಹಾಸವನ್ನು ಮರೀತಾರೆ ಇತಿಹಾಸವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಇತಿಹಾಸದ ಪುಟಗಳಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಭಾರತದ ದುರ್ದೈವ ಅಂತಂದ್ರೆ ಇತಿಹಾಸವನ್ನೇ ಮರೆಮಾಚುವಂತ ಕೆಲಸವನ್ನು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ ಸರ್ಕಾರ ಅವತ್ತಿಂದ ಕೂಡ ಇತಿಹಾಸವನ್ನು ಬಹಳ ಒಂದ್ ನಿಮಿಷ ನನ್ನ ಮಾತನ್ನು ಕೇಳಿ. ಅವನ ಕ್ರೌರ್ಯಗಳನ್ನ, ಅವನ ದಬ್ಬಾಳಿಕೆಯನ್ನ, ಅವನ ದುರಾಡ ಕ್ವಶನ್ ಕೇಳಿಸ್ಕೊಬಿಡಿ. ಇತಿಹಾಸದಲ್ಲಿ ನಾವು ಕೆಲ ಕಾಲಘಟ್ಟಗಳನ್ನ, ಕೆಲ ವ್ಯಕ್ತಿಗಳನ್ನ ದಾಟ್ಕೊಂಡ್ಬಿಟ್ಟು ಹಾರ್ಬಿಟ್ಟು ಬರಕ್ ಆಗಲ್ಲ. ಅವ್ರ ಜೊತೆ ಬರ್ಬೇಕು. ನಾನು ಸರ್ ನನ್ನ ಮಾತನ್ನು ಕೇಳಿ. ಅಕ್ಬರ್ನ ನಾವು ಬಿಟ್ಟಿಲ್ಲ, ಬಾಬರ್ನ ನಾವು ಬಿಟ್ಟಿಲ್ಲ. ಅವನು ಮಾಡಿರ್ತಕ್ಕಂಥ ಕ್ರೌರ್ಯವನ್ನ ಸಮಾಜದ ಮುಂದೆ ಇಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಬಹಳ ಸ್ಪಷ್ಟವಾಗಿ ಬಾಬರ್ ನಾಮದಲ್ಲಿ ಬಾಬರ್ ಬರೆದಿರ್ತಕ್ಕಂಥ ಅವನ ಆಟೋಬಯೋಗ್ರಫಿಯಲ್ಲಿ ಅವನೊಂದು ಮಾತನ್ನು ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ಐ ವಿಲ್ ಕೋಟ್: ಇಸ್ಲಾಂ ಧರ್ಮಕ್ಕಾಗಿ ನಾನು ಅಲೆಮಾರಿಯಾದೆ, ನಾಸ್ತಿಕರು ಮತ್ತು ಹಿಂದೂಗಳ ವಿರುದ್ಧ ಹೋರಾಡಿದೆ, ಹುತಾತ್ಮನಾಗಲು ನಿರ್ಧರಿಸಿದೆ, ದೇವರಿಗೆ ಧನ್ಯವಾದಗಳು, ನಾನು ಮುಸ್ಲಿಮೇತರ ಕೊಲೆಗಾರನಾದೆ. ಬಾಬರ್ ಹೇಳಿದಂತದ್ದು. ಹಾಗಾದ್ರೆ ಈ ಕ್ರೌರ್ಯವನ್ನ ಸಮಾಜದ ಮುಂದೆ, ವಿದ್ಯಾರ್ಥಿಗಳ ಮುಂದೆ ಇಡುವಂತ ತಪ್ಪ? ಅಕ್ಬರ್ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ಅಕ್ಬರ್ ತನ್ನ ಸ್ವಂತ ಸಹಪಾಠಿಗಳ ಹೆಂಡತಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದ. ಅವನು ಮುಘಲ್ ಚೇಂಬರ್ಸ್ ಅನ್ನ ಮಾಡಿ ಯಾವ ರೀತಿ ಅವನನ್ನ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಕಣ್ಣುಗಳನ್ನು ಕಿತ್ತಾಕಿ, ಉಪ್ಪನ್ನ ಹಾಕಿ, ಖಾರದ ಪುಡಿಯನ್ನ ಹಾಕಿ ಅವರನ್ನ ಕ್ರೌರ್ಯವಾಗಿ ಅವ್ರನ್ನ ಕೊಳ್ಳುವಂತ ಕೆಲಸ ಮಾಡ್ದ. ಅದನ್ನ ಸಮಾಜದ ಮುಂದೆ ಹೇಳುವಂತ ಕೆಲಸ ಮಾಡಬಾರ್ದ. ಬಾಬರ್ ಬಹಳ ಸ್ಪಷ್ಟವಾಗಿ ನಮ್ಮ ಅಯೋಧ್ಯ ರಾಮ ಮಂದಿರವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡುವಂತ ಕೆಲಸ ಮಾಡ್ದ. ಈ ರೀತಿಯ ಕ್ರೌರ್ಯಗಳನ್ನ ಮಾಡಿರ್ತಕ್ಕಂಥ ಮುಘಲ್ ದೊರೆಗಳ ಬಗ್ಗೆ ಆ ಜನಗಳ ಮುಂದೆ ಇಡುವಂತ ತಪ್ಪೇನಿದೆ? ಔರಂಗಜೇಬ್ ಯಾವುದು ಬೇಡ, ಗುರು ತೇಗ್ ಬಹದ್ದೂರ್, ಯಾರು ಸಿಕ್ಕರು ಅತ್ಯಂತ ಐತಿಹಾಸಿಕವಾದಂತ ವ್ಯಕ್ತಿಯನ್ನ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡ್ರು. ನೀನು ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ಬೇಕಾಗ್ಲಿಲ್ಲ ಅಂತಂದ್ರೆ ನಿನ್ನ ರುಂಡವನ್ನ ಕತ್ತರಿಸ್ತೀನಿ ಅಂತ ಹೇಳಿದಂತದ್ದು ಔರಂಗಜೇಬು. ಸಂಭಾಜಿ ಮಹಾರಾಜರ ಮಕ್ಕಳನ್ನ ಮರಕ್ ಕಟ್ ಹಾಕಿ ಯಾವ ರೀತಿ ನಡ್ಸ್ಕೊಂಡ, ಕಣ್ಣುಗಳನ್ನ, ಕಾಲುಗಳನ್ನ, ರುಂಡಗಳನ್ನ ಚೆಂಡಾಡ್ದ ಔರಂಗಜೇಬು. ಕೇಳಿಸ್ಕೊಳ್ಳಿ. ಶಿವಾಜಿಗೆ ಔರಂಗಜೇಬ್ ಸಿಕ್ಕಿದ್ರೆ, ಔರಂಗಜೇಬನ್ ಮಗ ಸಿಕ್ಕಿದ್ರೆ ಅವ್ರು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ನ? ಸರ್, ನಾವ್ ಹೇಳ್ತಿರುವಂತ ಧರ್ಮದ ಆಧಾರದ ಮೇಲೆ ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ರಾಜ ಅಂತ ಮಾಡ್ತಕ್ಕಂಥ ಸಹಜ. ನಾನು ಈಗ ಬಾಬರ್, ಔರಂಗಜೇಬ್ ಮತ್ತೆ ಅಕ್ಬರ್ನ ಏನ್ ಉದಾಹರಣೆ ಕೋಟ್ ಮಾಡಿದೆ, ಅಷ್ಟು ಕೋಟ್ ಮಾಡಿರ್ತಕ್ಕಂಥ ಧರ್ಮದ ಆಧಾರದ ಮೇಲೆ ಅವ್ರು ನಡೆಸಿರ್ತಕ್ಕಂಥ ಕ್ರೌರ್ಯ. ನೀವು ಮಾಡಿರ್ತಕ್ಕಂಥ ಯುದ್ಧಗಳೆಲ್ಲ ರಾಜ ಮಹಾರಾಜರು ಇರ್ತಕ್ಕಂಥದ್ದು ಯುದ್ಧ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಅವ್ರ ಸಾಮರ್ಥ್ಯದ ಪ್ರಶ್ನೆ ಬರ್ತದೆ. ನಂಜರಾಜ್ ಸರ್, ಈ ಒಂದು ಇತಿಹಾಸದ ವಿಚಾರದಲ್ಲಿ ನಾವು ಸೆಲೆಕ್ಟಿವ್ ಹಿಸ್ಟ್ರಿನ ಮಾತ್ರ ನಾವು ಓದ್ಕೊಂಡು ಬರ್ತಾ ಇದ್ದೀವಾ? ಅವ್ರವ್ರಿಗೆ ಬೇಕಾದ ಕಾಲಘಟ್ಟದಲ್ಲಿ ಅವ್ರಿಗೆ ಬೇಕಾದಂಥ ಪುಟಗಳು ಇಲ್ಲ ಕಟ್ ಮಾಡ್ತಾರಲ್ಲ, ಆ್ಯಡ್ ಮಾಡ್ತಾರೆ, ಆ ಥರ ನೋಡ್ಬೇಕಾ? ಅಥವಾ ಇತಿಹಾಸವನ್ನು ಅವನ ಒಬ್ಬ ರಾಜ, ಒಬ್ಬ ದೊರೆ, ಒಬ್ಬ ಆಡಳಿತಗಾರ, ಒಬ್ಬ ದಾಳಿಕೋರ, ಅವನು ಯಾವ ಥರ ಬಂದಿದ್ದ, ಏನೇನು ಮಾಡ್ದ, ಎಲ್ಲ ಪುಟಗಳು ಅದರಲ್ಲಿ ಇರಬೇಕಾ ಅಂತ? ನಂಜರಾಜ್ ಅವರ ನಿಮಗೆ ಪ್ರಶ್ನೆ ಅದು. ಏನ್ ಪ್ರಶ್ನೆ ಅಂದ್ರೆ, ಯಾವುದೇ ದಾಳಿಕೋರಾಗ್ಲಿ, ಯಾವುದೇ ರಾಜ ಆಗ್ಲಿ, ಅವನು ಹೇಗೆ ಬಂದಿದ್ನೋ, ಏನು ಆಳ್ವಿಕೆ ಮಾಡಿದ್ನೋ, ಒಳಿತು ಕೆಡಕು ಎಲ್ಲವುಗಳನ್ನು ಸೇರಿಸಿನ ಇತಿಹಾಸ ಬರಿಬೇಕಾ? ಇಲ್ಲ ಕಾಂಗ್ರೆಸ್ನವ್ರು ಬಂದಾಗ ಅವ್ರ ರೀತಿಯಲ್ಲಿ, ಬಿಜೆಪಿಯವ್ರು ಬಂದಾಗ ಅವ್ರ ರೀತಿಯಲ್ಲಿ ಆ ಇತಿಹಾಸವನ್ನು ಮಕ್ಕಳು ಓದ್ಬೇಕಾ ಅಂತ? ಅವತ್ತಿನ ಇತಿಹಾಸವನ್ನ ಅವತ್ತಿನ ದೃಷ್ಟಿಯಲ್ಲಿ ನಾವು ನೋಡಬೇಕು, ಇವತ್ತಿನ ದೃಷ್ಟಿಯಲ್ಲಿ ಅಲ್ಲ. ಈಗ ಇಷ್ಟೆಲ್ಲ ಕೂಗಾಡೋದು ನಾನು ಕೇಳ್ತೆ, ಆ ಸ್ನೇಹಿತರಿಗೆ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ. ಶೃಂಗೇರಿ ಮಠವನ್ನ ಶೃಂಗೇರಿ ಮಠದ ದೇವಸ್ಥಾನವನ್ನ ಮೊಟ್ಟ ಮೊದಲು ಒಡೆದಾಕುತ್ತ ಯಾರೋ ಟಿಪ್ಪು ಸುಲ್ತಾನ್ನ, ಶಿವಾಜಿನ ಅಂತ ಈಗ ಇವರು ಆರೋಪ ಮಾಡ್ತಾರೆ. ಅದು ಹೊಡೆದಾಕದ್ದು ಪರಶುರಾಮ್ ಬಾಬು ಮರಾಠ ಇವ್ರದ್ದು ಏನೋ ಸೇನಾಪತಿ, ಅವ್ರು ಹೊಡೆದಾಕದ್ದು ಅದನ್ನ ಹೇಳ್ತಾರೆ. ಅದು ಮಾಡ್ಬಿಟ್ಟು ಟಿಪ್ಪು ಬಲ್ಮಾರಲ್ಲಿ ಯುದ್ಧ ಮಾಡ್ತಿದ್ದ, ಅವ್ರಿಗೆ ಸುದ್ದಿ ಗೊತ್ತಾದ್ಮೇಲೆ 800 ರಾತ್ರಿ ಹಣ ಕಳಿಸ್ಕೊಡ್ತಾನೆ. 400 ರಿಪೇರಿಗೆ, 400 ರಾತ್ರಿ ಹಣ ಪುನಃ ಮೇಂಟೆನೆನ್ಸ್ಗೆ ಅಂತ. ಶೃಂಗೇರಿ ಶಾರದಾ ಅಮ್ಮನ್ನ ಹೊಡೆದಾಕದಾರ ಅವರು, ಮರಾಠಿಯವರು, ಇತಿಹಾಸದಲ್ಲಿ ಹೇಳ್ತಾರೆ, ಅದನ್ನ ಮುಚ್ಚಿಡ್ತಾರೆ. ಇದೇ ದಾಖಲಿದೆ.
ನೀವು ಅವ್ರು ಯಾರೋ ಹೇಳಿದ್ದು ನಾನು ಕೇಳಿದ್ದೀನಿ, ನಾನು ಹೇಳಿದ್ರೆ ಕೇಳಿ. ಇಲ್ಲ, ಯಾರು ಮಾತಾಡ್ತಿಲ್ಲ ಸರ್, ಯಾರು ಮಾತಾಡ್ತಿಲ್ಲ ಹೇಳಿ. ಬಾಬರಾಗಲಿ ಯಾರೇ ಆಗಲಿ, ಅವ್ರಿಗಳು ಬಂದ ಕಾಲದ ಪರಿಸ್ಥಿತಿ ಏನಿತ್ತು, ಯಾತಕ್ಕೆ ಬಂದರು. ಈಗ ಅಯೋಧ್ಯೆ ರಾಮ ಮಂದಿರ ಏನೋ ಕಟ್ಟಿಯಲ್ಲಪ್ಪ, ಅಲ್ಲಿ ಮಸೀದಿ ಹೊಡೆದಾಗ ಕಟ್ಟಿದ್ರಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಏನ್ ಹೇಳ್ತಾರೆ, ಅಲ್ಲಿ ಇದಕ್ಕೆ ಸಾಕ್ಷಿ ಇರಲಿಲ್ಲ, ಆದರೂ ಕೂಡ ಮೆಜಾರಿಟಿ ಜನಗಳ ಮನಸ್ಸಿಗೆ ಘಾಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಸೀದಿ ಹೊಡೆದಾಕಿ ಅಂತ ಹೇಳ್ತೀವಿ ಅಂತಾರೆ. ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳೋದು. ಇಲ್ಲಿ ನಾವು ಇತಿಹಾಸ ನೋಡ್ಬೇಕಾದ್ರೆ ಇವತ್ತಿನ ನಮ್ಮ ಕಣ್ಣಿನ ನಮ್ಮ ದೃಷ್ಟಿ ದೋಷದಿಂದ ಅಲ್ಲ, ಅವತ್ತಿನ ಪರಿಸ್ಥಿತಿ ಏನಿತ್ತು. ಮುಘಲರು ಭಾರತಕ್ಕೆ ಬಂದಾಗ ಉತ್ತರ ಭಾರತದಲ್ಲಿ ಯಾರಿದ್ರು, ಯಾವ ಪರಿಸ್ಥಿತಿ ಇತ್ತು, ಅಲ್ಲಿಯ ಮೂಲ ಜನಗಳನ್ನ ದಕ್ಷಿಣಕ್ಕೆ ಓಡಿಸ್ತಾರೆ, ಅವರ ಮನೋಭಾವಕ್ಕೆ ತಕ್ಕಂತೆ ಕೆಲಸ ಮಾಡ್ತಾರೆ. ಇವರು ಒಗ್ಗಟ್ಟಾಗಿದೆ, ಓಡಿಸ್ಬೋದಾಗಿತ್ತು. ಅವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊತಾರೆ ಕೆಲವರು ಹೋಗಿ. ಇಲ್ಲಿ ಅವತ್ತಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯ ಜೊತೆಗೆ ಅಲ್ಲಿದ್ದಂತ ಜನರ ಮನೋಭಾವವನ್ನು ಅರ್ಥ ಮಾಡಿಕೊಂಡು ನಾವು ಇತಿಹಾಸದ ಬಗ್ಗೆ ಹೇಳಬೇಕು. ಇವತ್ತ NCERT ಬರ್ತದನ್ನ ವಿರೋಧ ಮಾಡಕ್ಕೆ ಹೊರಟಾಗ ಅವರು ಬಿಜೆಪಿ ಕಂಟ್ರೋಲ್ ಕೇಂದ್ರ ಇದೆ, ಅವರ ಸಿದ್ಧಾಂತವನ್ನೇ ಪಠ್ಯ ಪುಸ್ತಕಗಳಲ್ಲಿ ಜಾರಿಗೆ ತರಬೇಕು ಅಂತ ಹೊರಟಿದ್ದಾರೆ ಅಂತ ಇವ್ರಂತಾರೆ. ಇದನ್ನ ಸಮಯೋಚಿತವಾಗಿ ಸಮತೋಲನೆಯ ದೃಷ್ಟಿಯಿಂದ ನೋಡಿಕೊಂಡು ಹೋಗ್ಬೇಕು. ಟೆಕ್ಸ್ಟ್ ಬರೆಯುವಾಗ ನಾವು ನಮ್ಮ ಪ್ರಿಜುಡಿಸ್ಗಳು ಇಟ್ಕೊಂಡು ಬರೆಯೋದು ತಪ್ಪು. ನಾನು ಮತ್ತಷ್ಟು ಮಾತಾಡಿಸ್ತೀನಿ, ಎಲ್ಲರೂ ಮತ್ತಷ್ಟು ಮಾತಾಡಿಸ್ತೀನಿ. ನಾವು ನಮ್ಮ ದೃಷ್ಟಿಯ ಆರೋಪ ತಪ್ಪು. ಅವತ್ತಿನ ದೃಷ್ಟಿ ಏನಿತ್ತು ಇವತ್ತು ಯುಪಿನಲ್ಲಿ ದೇವಸ್ಥಾನಕ್ಕೆ ಮಸೀದಿಗಳು ಬರ್ದಾಕ್ತಿಯಾರ ಅವರು. ಅದನ್ನ ಕಟ್ಟುವ ಯಾತಕ್ಕೆ ಕಟ್ಟಿದ್ರು, ಯಾರಿದ್ರು, ಅದನ್ನ ಹೊಡೆಯೋದ್ರಿಂದ ಏನಾಗುತ್ತೆ. ದಿನ ಪತ್ರಿಕೆ ತೆಗೆದ್ರೆ ಅಲ್ಲಿ ಆ ಮಸೀದಿ ಹೊಡೆದ್ರು, ಇಲ್ಲಿ ಮಸೀದಿ ಹೊಡೆದ್ರು, ಬರೀ ಇದೆ ಯುಪಿನಲ್ಲಿ. ಅದ್ರ ಬಗ್ಗೆ ಯಾರ ಟೀಕೆ ಮಾಡ್ತಾರಾ? ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಉಮರ್ ಶರೀಫ್ ಅವರು ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಸ್ವಾಗತ ಉಮರ್ ಶರೀಫ್ ಅವರೇ, ಮುಸ್ಲಿಂ ವಿದ್ವಾಂಸರಿದ್ದಾರೆ ಅವರು. ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಮಾತಾಡ್ತೀನಿ.